ಪ್ರೇಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ. ಹಾಲೆಲೂಯ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 6ನೇ ವಚನ. ನಿಮ್ಮ ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ. ಹಾಲೆಲೂಯ. ಸೊ ಪ್ರಿಯರೇ, ದೇವರಲ್ಲಿ ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ ಏನೆಂಬುದಾಗಿ. ನಾನು ಅಪಜಯ ಹೊಂದ್ಬಿಡ್ತೇನೋ ಏನೋ, ಹಾಲೆಲೂಯ. ನಾನು ಬಿದ್ದು ಹೋಗ್ತೇನೋ ಏನೋ, ಹಾಲೆಲೂಯ. ನಾನು ದೇವರಿಂದ ದೂರ ಆಗ್ಬಿಡ್ತೇನೆ ಅಂತ ನಿನ್ನಟ್ಟಿಗೆ ನೀನು ಚಡಪಡಿಸ್ತಾ ಇದ್ದೀಯೇನೋ, ನಿನ್ನಟ್ಟಿಗೆ ನೀನು ಗೊಂದಲದಲ್ಲಿ ಇದ್ದೀಯೋ ಏನೋ. ಅದಕ್ಕೋಸ್ಕರ ದೇವರು ನನಗೆ ತಿಳಿಸ್ತಾ ಇದ್ದಾನೆ ಬ್ರದರ್ ಅಂಡ್ ಸಿಸ್ಟರ್. ಹಾಲೆಲೂಯ. ನಿಮ್ಮ ಮನೆಯಲ್ಲಿ ನೀನು ಮಾತ್ರ ದೇವರನ್ನು ನಂಬಿಕೊಂಡಿರ್ಬೋದು. ಹಾಲೆಲೂಯ. ನಿಮ್ಮ ಮನೆಯಲ್ಲಿರೋ ಪ್ರತಿಯೊಬ್ಬರು ಕೂಡ ನಿನಗೆ ಹಿಂಸೆ ಪಡಿಸ್ತಾ ಇರ್ಬೋದು, ದುಃಖ ಪಡಿಸ್ತಾ ಇರ್ಬೋದು, ಅಪಹಾಸ್ಯ ಮಾಡ್ತಾ ಇರ್ಬೋದು. ಹಾಲೆಲೂಯ. ಸೊ ದೇವ್ರು ಹೇಳ್ತಾ ಇದ್ದಾನೆ, ಹಾಲೆಲೂಯ, ಅವ್ರ ಮುಂದೆ ನಿನಗೆ ನಾನು ಜಯ ಕೊಡ್ತೇನೆ. ಹಾಲೆಲೂಯ. ನಾನು ನಿನ್ನ ಸಂಗಡ ಇದ್ದೇನೆ ಅಲ್ವಾ. ಹಾಲೆಲೂಯ. ನಾನು ಕೈ ಬಿಡುವುದಿಲ್ಲ ಅಂತ ದೇವರು ಹೇಳ್ತಾ ಇದ್ದಾನೆ ಪ್ರಿಯರೇ. ಸೊ ದೇವರು ನಮ್ಮ ಜೊತೆ ಇದ್ದಾನೆ. ನಮ್ಮನ್ನು ಎದುರಿಸುವವರು ಯಾರು? ಹಾಲೆಲೂಯ. ನಮ್ಮನ್ನು ಶೋಧನೆ ಪಡಿಸುವವರು ಯಾರು? ಸೊ ನೀವು ಹೇಳ್ಬೋದು, ಅಯ್ಯೋ ನಮ್ಮ ಮನೆಯಲ್ಲಿ ಬರೀ ನಮಗೆ ಕಷ್ಟ ಬರ್ತದೆ, ನಷ್ಟ ಕೊಡ್ತಾರೆ, ದುಃಖ ಕೊಡ್ತಾರೆ, ಬೈತಾರೆ, ಹೊಡಿತಾರೆ. ದೇವರ ಬಗ್ಗೆ ಎದಕ್ಕೆ ಹಂಗೆ ಮಾಡ್ತಾ ಇದೆಯಾ, ಹಿಂಗೆ ಮಾಡ್ತಾ ಇದೆಯಾ, ನಾವು ಮೊದಲಿಂದನೂ ಕೂಡ ಅದು ಮಾಡ್ತಾಯಿದ್ದೀವಿ, ಅದಕ್ಕೆ ಬರಬೇಕು, ನೀನು ಇದು ಮಾಡಬಾರ್ದು ಅಂತ ಹೇಳಿ ಹಿಂಸೆ ಪಡಿಸ್ತಾ ಇದ್ದಾರೆ. ನೀನು ಕೂಡ ಪೂಜೆ ಮಾಡಿಸ್ಬೇಕಂತ ಟ್ರೈ ಮಾಡ್ತಾ ಇದ್ದಾರೆ. ಹಾಲೆಲೂಯ. ನನಗೆ ಯಾಕಪ್ಪ ಈ ನೋವು ಕೊಟ್ಬಿಟ್ಟೆ ಏಸಯ್ಯ? ನಾನು ನಿನ್ನ ಮಗನು, ನಿನ್ನ ಮಗಳು ಅಲ್ವಾ. ಹಾಲೆಲೂಯ. ನನ್ನ ಮನೆಯವರಿಗೆ ನಾನು ಯಾಕೆ ಈ ರೀತಿಯಾಗಿ ಕಾಣ್ತಾ ಇದ್ದೀನಿ? ಹಾಲೆಲೂಯ. ಮನೆಯವರೇ ನಾನು ಶತ್ರುವಾಗಿ ನೋಡ್ತಾ ಇದ್ದಾರೆ ಯಾಕೆ ಅಂತ ನೀನು ಹೇಳ್ತಾ ಇದ್ದೀಯಾ, ದುಃಖ ಪಡ್ತಾ ಇದ್ದೀಯಾ, ಒಳಗಡೆ ನೋವು ಒಂದೇ ಅನುಭವಿಸ್ತಾ ಇದ್ದೀಯಾ. ದೇವರನ್ನ ಜೊತೆ ಮಾತಾಡ್ತಾ ಇದ್ದೇನೆ ಬ್ರದರ್ ಆ್ಯಂಡ್ ಸಿಸ್ಟರ್. ಹಾಲೆಲೂಯ. ಯಾಕೆ ಅಂತ ಹೇಳಿದ್ರೆ, ಮೊದಲು ನೀನು ವಿಗ್ರಹ ಆರಾಧನೆ ಅವ್ರ ಜೊತೆಗೆ ಸೇರಿಕೊಂಡು ಮಾಡ್ತಾ ಇದ್ದೆ. ಹಾಲೆಲೂಯ. ಆದರೆ ಇವಾಗ ದೇವರ ಬಗ್ಗೆ ತಿಳಿದುಕೊಂಡು, ದೇವರ ಪ್ರೀತಿ ಗ್ರಹಿಸಿಕೊಂಡು, ಹಾಲೆಲೂಯ, ದೇವರ ಮಾರ್ಗದಲ್ಲೇ ಹೋಗ್ತಾ ಇದ್ದೀಯಾ. ಅದಕ್ಕೋಸ್ಕರನೇ ಸೈತಾನನಿಗೆ ನರಕ ಶುರುವಾಗಿದೆ. ಅದು ನಿನಗೆ ತಿಳಿತಾ ಇಲ್ಲ ನೋಡು. ಸೈತಾನನಿಗೆ ನರಕ ಶುರುವಾಗಿದೆ. ಹಾಲೆಲೂಯ. ಅವನಿಗೆ ಭಯ ಶುರುವಾಗಿದೆ. ಇಷ್ಟು ದಿನ ನನ್ನನ್ನೇ ಆರಾಧನೆ ಮಾಡ್ತಾ ಇದ್ಲು, ಇಷ್ಟು ದಿನ ನನ್ನನ್ನೇ ಪೂಜೆ ಮಾಡ್ತಾ ಇದ್ದ. ಆದರೆ ಇವಾಗ ನೋಡು, ದೇವರ ಬಗ್ಗೆ ತಿಳ್ಕೊಂಡು, ಹಾಲೆಲೂಯ, ನನ್ನಿಂದ ದೂರ ಹೋಗುತ್ತಾ ಇದ್ದಾನೆ. ಹಾಲೆಲೂಯ. ನನಗೆ ಶತ್ರು ಆಗುತ್ತಾ ಇದ್ದಾನೆ. ಅವ್ರ ಮನೆಯವರೆಲ್ಲರನ್ನೂ ಕೂಡ ನಾನು ಮರಳು ಮಾಡ್ಕೊಂಡು ಬಿಟ್ಟಿದ್ದೀನಿ. ಆದರೆ ಇವ್ರು ನನ್ನ ಕಡೆಗೆ ಬರ್ತಾ ಇಲ್ಲ, ಆದರೆ ಈಕೆ ನನ್ನ ಕಡೆಗೆ ಬರ್ತಾ ಇಲ್ಲ ಅಂತ ಹೇಳಿ ಅವನು ನಡಕದಿಂದ ಇದ್ದಾನೆ ಪ್ರಿಯರೇ. ಹಾಲೆಲೂಯ. ನೀನು ದೇವರನ್ನು ಗ್ರಹಿಸಿಕೊಂಡಿದೀಯಾ, ದೇವರನ್ನು ಆರಾಧನೆ ಮಾಡ್ತಾ ಇದೆಯಾ ಅಲ್ವಾ, ಅವನಿಗೆ ನರಕ ಶುರುವಾಗಿದೆ. ಹಾಲೆಲೂಯ. ಅವನಿಗೆ ನಡಕ ಶುರುವಾಗಿದೆ, ಅವನಿಗೆ ಭಯ ಶುರುವಾಗಿದೆ, ಅವನಿಗೆ ಭಯ, ಭೀತಿ ಪ್ರತಿಯೊಂದು ಕೂಡ ಸ್ಟಾರ್ಟ್ ಆಗಿದೆ ನಿನ್ನಿಂದ. ಹಾಲೆಲೂಯ. ಅದು ನಿನಗೆ ಗೊತ್ತಾಗ್ತಾ ಇಲ್ಲ. ಹಾಲೆಲೂಯ. ಅದನ್ನೇ ತಿಳ್ಕೊ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿರೋರು ಯಾಕೆ ನಿನಗೆ ಶತ್ರುವಾಗಿ ವಿರುದ್ಧವಾಗಿ ಇದ್ದಾರೆ ಅಂತ ಹೇಳಿದ್ರೆ, ಸೈತಾನನು ಅವರಿಂದ ಕೆಲಸ ಮಾಡಿಸ್ತಾ ಇದ್ದಾನೆ. ಹಾಲೆಲೂಯ. ಅವರಿಂದ ಹಲವಾರು ಕೆಲಸ ಮಾಡಿಸ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ, ನಿನ್ನಿಂದ ನಿಮ್ಮ ತಂದೆ ತಾಯಿಗೆ, ನಿಮ್ಮ ಅಥವಾ ಅಕ್ಕ ತಂಗಿಗೆ, ನಿಮ್ಮ ಫ್ಯಾಮಿಲಿಯಲ್ಲಿದ್ದೇನೆ, ಹಾಲೆಲೂಯ, ನಿನ್ನ ಕುಟುಂಬದಿಂದನೇ ಅವನು ನಿನಗೆ ಅಪಹಾಸ್ಯ ಮಾಡ್ತಾನೆ, ಅಪನಿಂದಿಸ್ತಾನೆ, ದುಃಖ ಪಡಿಸ್ತಾನೆ, ವೇದನೆಗೆ ಒಳಗೆ ಮಾಡ್ತಾನೆ, ಶೋಧನೆಗೆ ಬೀಳಿಸ್ತಾನೆ. ಯಾಕೆ ಅಂತ ಹೇಳಿದ್ರೆ, ಅಯ್ಯೋ ನನ್ನ ತಂದೆ ತಾಯಿನೇ ನನಗೆ ಬೈತಾ ಇದ್ದಾರೆ, ನನ್ನ ಜನ್ಮ ಕೊಟ್ಟವರೇ ನನ್ನನ್ನು ಅಪಹಾಸ್ಯ ಮಾಡ್ತಾ ಇದ್ದಾರೆ. ಹಾಲೆಲೂಯ ಅಂತ ಹೇಳಿ ನೀನು ನೋವು ಪಟ್ಕೋಬೇಕು, ನೀನು ದುಃಖ ಪಟ್ಕೋಬೇಕು. ನನ್ನ ತಂದೆ ತಾಯಿನೇ ಹೇಳ್ತಾ ಇದ್ದಾರಪ್ಪ, ನಾನು ಅವ್ರ ಮಾತನ್ನೇ ಕೇಳಿಬಿಡ್ಬೇಕು ಅಂತ ಹೇಳಿ ನೀನು ಬಲಿಯಾಗಬೇಕು. ಹಾಲೆಲೂಯ. ಬಲಿಯಾಗಬೇಕು. ಆ ಬಲಿಯಾಗೋದಕ್ಕೋಸ್ಕರನೇ ನಿನ್ನನ್ನು ಅವನು ಬಳಸ್ಕೊಳ್ತಾ ಇದ್ದಾನೆ. ಆದರೂ ನೀನು ಚಡಪಡಿಸ್ತಾ ಇದ್ದೀಯ. ಹಾಲೆಲೂಯ. ಚಡಪಡಿಸ್ತಾ ಇದ್ದೀಯ. ಚಡಪಡಿಸೋದು ಬೇಡ ಪ್ರಿಯರೇ. ಹಾಲೆಲೂಯ. ಚಡಪಡಿಸಬೇಡ, ದುಃಖಕ್ಕೆ ಒಳಗಾಗಬೇಡ, ಚಿಂತಿಸಬೇಡ. ದೇವ್ರು ಹೇಳ್ತಾ ಇದ್ದಾನೆ, ನಿಮ್ಮ ದೇವರಾದ ಯೆಹೋವನ ನಿಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ. ಹಾಲೆಲೂಯ. ಆತನ ಕೈ ಹಿಡ್ಕೊಂಡಿದ್ದಾನೆ. ಹಲ್ಲೂಯ್ಯ. ಆತನ ಅಂಗೈಯಲ್ಲಿ ನೀವಿದ್ದೀರಾ.
ಹಾಲಲ್ಲೂಯ್ಯ. ಬಿದ್ದು ಬಿಡ್ತೇನೇನೋ ಭಯ ಬೇಡ. ಯಾಕೆಂದರೆ ನಮ್ಮನ್ನು ಎತ್ತಿಕೊಂಡಿರುವುದು ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಪ್ರಿಯರೇ. ಹಾಲಲ್ಲೂಯ್ಯ. ತಂದೆಯಾದ ಕರ್ತನು ಇಡೀ ಲೋಕವನ್ನೇ ಜಯಿಸಿದಾತನು ನಮ್ಮ ಜೊತೆಯಲ್ಲಿ ಇದ್ದಾನೆ. ನಾವು ಯಾವುದಕ್ಕೂ ಹಾಲಲ್ಲೂಯ್ಯ ಹೆದರ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಪ್ರಿಯರೇ. ಹಾಲಲ್ಲೂಯ್ಯ. ಭಯಪಡೋ ಅವಶ್ಯಕತೆಯೇ ಇಲ್ಲ. ದೇವರು ಹೇಳ್ತಾ ಇದ್ದಾನೆ, ನೀನು ಸಂಗಡ ಇದ್ದೇನೆ. ಹಾಲೆಲೂಯ್ಯ. ನಾನು ನಿನ್ನ ಹತ್ರ ಇದ್ದೇನೆ, ನಿನ್ನ ಒಳಗಡೆನೇ ಇದ್ದೇನಂತ ದೇವರು ನಮಗೆ ವಾಗ್ದಾನ ರೀತಿಯಾಗಿ ಕೊಡ್ತಾ ಇದ್ದಾನೆ. ಹಾಲೆಲೂಯ್ಯ. ನೀನು ಮಲ್ಕೊಂಡಾಗ ಎಲ್ಲರೂ ಒಳ್ಳೆ ಸವತ್ತಿನಲ್ಲಿ ಮಧ್ಯರಾತ್ರಿಯಲ್ಲಿ ಎದ್ದು ಆರಾಧನೆ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ವೇನೋ ಗೊತ್ತಿಲ್ಲ. ಹಾಲೆಲೂಯ್ಯ. ಯಾಕೆ ಅಂದರೆ ಅವನು ನಿನ್ನನ್ನು ಒಳಪಡಿಸ್ತಾ ಇದ್ದಾನೆ ಪ್ರಿಯರೇ. ನೀನು ಪ್ರಾರ್ಥನೆ ಸ್ಟಾರ್ಟ್ ಮಾಡಿದ್ದೀಯ ಅಂತ ಹೇಳಿದ್ರೆ ಅವನಿಗೆ ನಿಜವಾಗ್ಲೂ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಲೆಲೂಯ್ಯ. ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಮನೆಯಲ್ಲಿ ನಿಮಗೆ ಗೊತ್ತಾಗಲಾರ್ದಂತೆ ಹಾಲೆಲೂಯ್ಯ ನೀವು ಪ್ರಾರ್ಥನೆ ಬಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ಮಾಡ್ತಾ ಇರ್ಬೋದು, ಅಥವಾ ಮಲ್ಕೊಂಡು ಸಮಯದಲ್ಲಿನೇ ಹಾಲೆಲೂಯ್ಯ ಮಲಗಿದಲ್ಲಿನೇ ದೇವರನ್ನು ನೆನೆದು ಆರಾಧಿಸ್ಬೋದು. ನಿನ್ನ ಆರಾಧನೆ ದೇವರು ಕೇಳ್ತಾನೆ, ನಿನ್ನ ಮೊರೆ ದೇವರು ಕೇಳ್ತಾನೆ. ಹಾಲೆಲೂಯ್ಯ. ನಿನಗೆ ಸದುತ್ತರ ಕೊಡ್ತಾನೆ. ನೀನು ಯಾವ ಸಮಯದಲ್ಲಾದರೂ ಹೋಗಿ ಕೇಳು. ಹಾಲೆಲೂಯ್ಯ. ಕೊಡುತ್ತಾನೆ. ನೀನು ಆರಾಧಿಸುವಾಗ ಅಗ್ನಿ ಅಭಿಷೇಕ ಉರಿತದೆ ಪ್ರಿಯರೇ. ಅಲ್ಲಿ ಅವನಿಗೆ ನಡಕ. ಹಾಲೆಲೂಯ್ಯ. ಇವನಿಗೆ ಎಷ್ಟೇ ಕಷ್ಟ ಕೊಟ್ಟರು, ಎಷ್ಟೇ ಶೋಧನೆಗಳು ಕೊಟ್ಟರು, ಇವನೇನಪ್ಪ ಇಂಥ ಜಯಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಿನ್ನ ಆರಾಧನೆಯಿಂದ ಅವನು ತಪ್ಪಿಸಿಕೊಂಡು ಹೋಗ್ತಾನೆ. ಯಾಕೆ ಅಂತ ಹೇಳಿದ್ರೆ ನಿನ್ನ ಮೇಲೆ ಬೀಳ್ತಾ ಇರುವುದು ಅಗ್ನಿ ಅಭಿಷೇಕ. ಅದು ದೇವರ ಆತ್ಮದಿಂದ ಬಂದಿರುವ ಅಗ್ನಿ ಅಭಿಷೇಕವಾಗಿದೆ ಪ್ರಿಯರೇ. ಹಾಲೆಲೂಯ್ಯ. ಆ ಅಗ್ನಿ ಅಭಿಷೇಕ ನಿನ್ನ ಮೇಲೆ ಇರುವಾಗ ಅವನು ನಿನಗೇನು ಮಾಡಲು ಸಾಧ್ಯವಿಲ್ಲ. ಹಾಲೆಲೂಯ್ಯ. ನೀನು ಪ್ರಾರ್ಥನೆಗೆ ಹೋಗ್ತಾ ಇದೀಯ ಅಂತ ಹೇಳಿದ್ರೆ, ಅಯ್ಯೋ ಇವನು ಪ್ರಾರ್ಥನೆ ಸ್ಟಾರ್ಟ್ ಮಾಡಿಬಿಟ್ಟಪ್ಪ, ಯಾವ ದೇಶನ ಹಾಳು ಮಾಡ್ತಾನೋ ಇವನು. ಹಾಲೆಲೂಯ್ಯ. ಯಾವ ದೇಶನ ಇವನು ತನ್ನ ಕಡೆಗೆ ಕರ್ಕೊಂಡು ಬಿಡ್ತಾನೋ ಏನೋ, ಸೆಳೆದುಕೊಂಡು ಬಿಡ್ತಾನೋ ಏನೋ, ಯಾವ ಜಿಲ್ಲೆನ ಎಳ್ಕೊಂಡು ಬಿಡ್ತಾನೋ ಏನೋ. ಹಾಲೆಲೂಯ್ಯ. ಯಾವ ಒಟ್ಟಾರವನ್ನು ತೊಗೊಂಡ್ಬಿಡ್ತಾನೋ ಏನೋ ಅಂತ ಹೇಳಿ ಅವನು ನಡಕ ಸ್ಟಾರ್ಟ್ ಆಗುತ್ತೆ. ಹಾಲೆಲೂಯ್ಯ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಜಿಲ್ಲೆಗೋಸ್ಕರ ಪ್ರಾರ್ಥನೆ ಮಾಡ್ತೀಯ, ಪ್ರತಿಯೊಂದು ಊರುಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತೀಯ. ಹಾಲೆಲೂಯ್ಯ. ಪ್ರತಿಯೊಂದು ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀಯ. ಹಾಲೆಲೂಯ್ಯ. ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರಾರ್ಥನೆ ಮಾಡ್ತೀಯ. ವಿಗ್ರಹ ಆರಾಧನೆ ಮಾಡ್ತಾರಂಥ ಸ್ಥಳದಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೀಯ. ಯಾಕೆಂದರೆ ಅವನಿಗೆ ಅಲ್ಲಿ ಕೆಲಸ ಇರುವುದಿಲ್ಲ. ಹಾಲೆಲೂಯ್ಯ. ನೀನು ಪ್ರಾರ್ಥನೆ ಮಾಡ್ತಾ ಇದೀಯ ಅಂತ ಹೇಳಿದ್ರೆ ಅವನಿಗೆ ಅಲ್ಲಿ ನಡಕ ಶುರುವಾಗ್ತದೆ ಪ್ರಿಯರೇ. ನಿಜವಾಗ್ಲೂ ಭಯ ಪಟ್ಕೊಂಡು ಹೋಗ್ತಾನೆ. ನನ್ನ ಕೆಲಸಕ್ಕೆ ಇವನು ಅಡ್ಡಿ ಬಂದುಬಿಡ್ತಾನಲ್ಲ, ಹಾಲೆಲೂಯ್ಯ ಇವನು ಬದಲು ಮಾಡಿಬಿಡ್ತಾನಲ್ಲ ಅಂತ ಹೇಳಿ ಅವನು ನಡಕದಿಂದ ಇರ್ತಾನೆ. ಅದಕ್ಕೆ ನಿನಗೆ ಆರಾಧನೆಗೆ ತಪ್ಪಿಸ್ತಾ ಇರ್ತಾನೆ. ಹಾಲೆಲೂಯ್ಯ. ಅದಕ್ಕೆ ನಿನ್ನನ್ನು ಗೊಂದಲ ಪಡಿಸ್ತಾ ಇರ್ತಾನೆ. ಅಯ್ಯೋ ನಿನಗೆ ಏನು ಸಿಗ್ತದೋ ಏನೋ, ಏನು ತೊಗೊಳ್ತೀಯೋ ಏನೋ. ನಿಮ್ಮ ಮನೆಯವರು ಅಷ್ಟೊಂದು ಬೈತಾ ಇದ್ದಾರೆ, ಇಷ್ಟೊಂದು ಅಪಹಾಸ್ಯ ಮಾಡ್ತಾ ಇದ್ದಾರೆ, ಬೇಕಾ ನಿನಗಿದು? ನಿನ್ನ ತಂದೆ ತಾಯಿ ಕಣ್ಣೀರಾಗಿಸ್ತಾ ಇದೆಯಾ ನೋಡು ನೀನು. ಹಾಲೆಲೂಯ್ಯ. ಅವನು ನಮ್ಮನ್ನು ಪ್ರಿಯರೇ, ನಾವು ಯಾವುದಕ್ಕೆ ಒಳಗಾಗುತ್ತೇವೋ ಅದನ್ನು ಅವನು ಗ್ರಹಿಸಿಕೊಂಡು ಅದರಿಂದನೇ ನಮಗೆ ಶೋಧನೆ ಸ್ಟಾರ್ಟ್ ಮಾಡ್ತಾನೆ. ಹಾಲೆಲೂಯ್ಯ. ಹೌದಾ? ಹಾಗಂತೇಳಿ ನನ್ನ ತಂದೆ ತಾಯಿಯನ್ನು ಕಣ್ಣೀರು ಹಾಕಿಸ್ತಾ ಇದ್ದೇನಾ? ಬೇಡಪ್ಪ ನನಗಿದು ಅಂತ ಹೇಳಿ ನೀನು ಹಿಂದಕ್ಕೆ ಹೋಗಿ ಅಂದರೆ ಅವನು ಜಯ ಹೊಂದುತ್ತಾನೆ. ಅವನು ಜಯ ಹೊಂದಬಾರ್ದು ಪ್ರಿಯರೇ. ಹಾಲೆಲೂಯ್ಯ. ಇವತ್ತು ನನ್ನ ತಂದೆ ತಾಯಿ ಕಣ್ಣೀರು ಹಾಕ್ತಾ ಇರ್ಬೋದು, ನಾಳೆ ಒಂದು ದಿನ ಖುಷಿ ಪಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಎಷ್ಟು ಅನೇಕ ಜನಗಳನ್ನು ನರಕದಿಂದ ತಪ್ಪಿಸ್ತಿರ್ತಿ ಅಲ್ವಾ. ಹಾಲೆಲೂಯ್ಯ. ನರಕದಿಂದ ತಪ್ಪಿಸ್ತಿರ್ತಿ ಅಲ್ವಾ. ಆ ತಪ್ಪಿಸುವಾಗ ನಿಜವಾಗ್ಲೂ ನನ್ನ ತಂದೆ ತಾಯಿ ಖುಷಿ ಪಡ್ತಾರೆ. ಇವತ್ತು ಅವ್ರ ಕಣ್ಣೀರು ಹಾಕ್ತಾ ಇರ್ಬೋದು, ಇವರವತ್ತು ದುಃಖ ಪಡ್ತಾ ಇರ್ಬೋದು ಇವತ್ತು. ಆದರೆ ಒಂದು ದಿನ ಬರ್ತದೆ ಪ್ರಿಯರೇ. ಹಾಲೆಲೂಯ್ಯ. ದೇವರ ಸಮಯ ಬರ್ತದೆ, ಅವಾಗ ಅವ್ರು ಗ್ರಹಿಸಿಕೊಳ್ತಾರೆ, ನನ್ನ ಮಗನು ನನ್ನ ಮಗಳು ಮಾಡಿದ್ದು ನಿಜವಾಗ್ಲೂ. ಆದರೆ ನಾವೇ ಅಪಹಾಸ್ಯ ಮಾಡಿದ್ವಿ, ದುಃಖಪಡಿಸಿದ್ವಿ, ವೇದನೆ ಕೊಟ್ಟಿವಿ, ನೋವು ಕೊಟ್ಟಿವಿ ಅಂತ ಹೇಳಿ ಆನಂದ ಬಾಷ್ಪದಿಂದ ಇರ್ತಾರೆ. ಹಾಲೆಲೂಯ್ಯ. ನೀನು ದೇವರ ಸೇವೆ ಮಾಡ್ತಾ ಇದೀಯಾ, ದೇವರ ಕಾರ್ಯ ಮಾಡ್ತಾ ಇದೀಯಾ, ಮಾಡ್ತಾನೇ ಇರು ಪ್ರಿಯರೇ. ಹಾಲೆಲೂಯ್ಯ. ನಿಲ್ಲಿಸಬೇಡ. ಹಾಲೆಲೂಯ್ಯ. ಅವನು ಬಂದು ನಿನ್ನನ್ನು ವಂಚಿಸುತ್ತಾನೆ, ಮೋಸಗೊಳಿಸುತ್ತಾನೆ. ಮೋಸಕ್ಕೆ ಒಳಗಾಗಬೇಡ. ಅದರಿಂದ ಎಚ್ಚರಿಸು.
ನಿನ್ನ ಅಗ್ನಿ ಅಭಿಷೇಕದಿಂದ ನಿನ್ನ ಆತ್ಮವನ್ನು ಎಚ್ಚರಿಸು. 2ರಷ್ಟು ದೇವರ ಬಲವನ್ನು ಹೊಂದಿಕೊಳ್ತೀಯ. ಹಲ್ಲೆಲೂಯ. 2ರಷ್ಟು ಬಲವನ್ನು ಹೊಂದಿಕೊಳ್ತೀಯ. ಇಲ್ಲ ಅಂತ ಹೇಳಿದ್ರೆ ಪ್ರಿಯರೇ, ನಿಜವಾಗ್ಲೂ ಶೋಧನೆಗೆ ಒಳಗಾಗ್ತೀಯ ನೀನು. ದೇವ್ರು ಹೇಳ್ತಾ ಇದ್ದಾನೆ, ನಿಮ್ಮನ್ನು ಅಪಜಯಕ್ಕೆ ನಾನು ಗುರಿಪಡಿಸುವುದೇ ಇಲ್ಲ, ನಿಮಗೆ ಜಯ ಕೊಡ್ತೇನೆ. ಹಲ್ಲೆಲೂಯ. ನಿನ್ನ ದೇವರನ್ನು ಸ್ತುತಿಸುವಾಗ, ಆರಾಧಿಸುವಾಗ ನಿನ್ನ ಜಯ ಬೇರೆ ಏರ್ತೀಯ ಪ್ರಿಯರೇ. ಹಲ್ಲೆಲೂಯ. ಜಯ ಧ್ವಜ ತಗೊಳ್ತೀಯ, ಜಯದ ಮೇಲೆ ಜಯ ಹೊಂದುತ್ತೀಯ. ಆ ಜಯ ನಿನಗೆ ಬೇಕು. ಹಲ್ಲೆಲೂಯ. ಜಯ ಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಜಯ ಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ದುಷ್ಟನೇ ಅಡ್ಡಿ ಬಂದರು ಆತ್ಮನು ಜಯ ನೀಡುವ. ದುಷ್ಟನೇ ಅಡ್ಡಿ ಬಂದರು ಆತ್ಮನು ಜಯ ನೀಡುವ. ಭಯಬೇಕೆ ನನ್ನ ಮಗನೇ, ಇಂದು ಭಯಬೇಕೆ ನನ್ನ ಮಗಳೇ. ಹಲ್ಲೆಲೂಯ. ನಾವು ಜಯಧ್ವಜ ಹಿಡಿದುಕೊಂಡು ಮುಂದಕ್ಕೆ ಹೋಗುತ್ತಾ ಇರಬೇಕು. ಹಿಂದಕ್ಕೆ ತಿರುಗಿ ನೋಡಬಾರ್ದು ಪ್ರಿಯರೇ. ಹಲ್ಲೆಲೂಯ. ಹಿಂದಕ್ಕೆ ತಿರುಗಿ ನೋಡಬಾರ್ದು. ಸೊ ನಾನು ಇನ್ನು ಮುಂದಾಗಿ ಹೇಳ್ತೇನೆ ನಿಮಗೆ. ಹಲ್ಲೆಲೂಯ. ಅವನು ಯಾಕೆ ನರಕದಲ್ಲಿ ಗುರಿ ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಯಾಕೆ ಬರೀ ಅಗ್ನಿಯಲ್ಲಿ ನಮ್ಮನ್ನು, ಅಂದರೆ ಅಗ್ನಿ ಅಂಧಕಾರದಲ್ಲಿ ನಮ್ಮನ್ನು ಬೀಳಿಸ್ಬೇಕಂತ ನೋಡ್ತಾನೆ ಅಂತ ಹೇಳಿದ್ರೆ, ಬೆಂಕಿನೇ ತಗೊಂಡಿದ್ದಾನೆ ಅಂತ ಹೇಳಿದ್ರೆ ಪ್ರಿಯರೇ, ನಾನು ನೀನು ಆರಾಧಿಸುವಾಗ ನಮ್ಮ ತಂದೆಯಾದ ಕರ್ತನು ನಮಗೆ ಅಗ್ನಿ ಅಭಿಷೇಕ ಸುರಿಸುತ್ತಾನೆ ಅಲ್ವಾ, ಅಲ್ಲಿ ಅವನಿಗೆ ಸ್ಥಳ ಇರುವುದಿಲ್ಲ. ಹಲ್ಲೆಲೂಯ. ನಾವು ನೋಡ್ತೇವೆ, ನಮ್ಮ ಮನುಷ್ಯರಿಗೆ ಬೆಂಕಿ ಕಂಡ್ರೆ ಭಯ. ಹಲ್ಲೆಲೂಯ. ಬೆಂಕಿ ಕಂಡ್ರೆ ಭಯ. ಯಾಕೆ ಅಂತ ಹೇಳಿದ್ರೆ, ಅಯ್ಯೋ ಬೆಂಕಿ ನಾನು ಏನು ಮಾಡಿಬಿಡ್ತದೇನೋ, ಸತ್ತೋಗ್ಬಿಡ್ತೀನೋ, ಸುಟ್ಕೊಂಡ್ಬಿಡ್ತೀನೋ ಅಂತ ಎಷ್ಟು ಭಯ ಇರ್ತದೆ. ಅದರಿಂದ ನಾವು ದೂರ ಇರ್ತೇವೆ. ಹಾಗೆ ಸೈತಾನನಿಗೂ ನೀನು ಆರಾಧಿಸುವ ಅಗ್ನಿ ಅಭಿಷೇಕದಿಂದ ಭಯ ಪ್ರಿಯರೇ. ಹಲ್ಲೆಲೂಯ. ಆ ಭಯದಿಂದನೇ ಅವನು ನಿನ್ನಿಂದ ದೂರ ಹೋಗುತ್ತಾನೆ. ಹಲ್ಲೆಲೂಯ. ಅಂದರೆ ನೀನು ಆರಾಧನೆ ಮಾಡ್ತಾ ಇರುವಾಗ, ಅಗ್ನಿ ಅಭಿಷೇಕ ಇಳಿತಾ ಇರುವಾಗ, ಈ ಅಗ್ನಿ ಅವರು ಆರಾಧನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈತ ಆರಾಧನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ದೇವರು ಅಗ್ನಿ ಅಭಿಷೇಕದಿಂದ ಇವರು ಸುರಿಸಿಬಿಡ್ತಾನೆ, ಇವರು ಬದಲಾಗ್ಬಿಡ್ತಾರೆ. ಇವರಲ್ಲಿ ಅಗ್ನಿ ಅಭಿಷೇಕ ಉರಿತಾ ಇದೆ, ನನಗೆ ಸ್ಥಳ ಇರುವುದಿಲ್ಲ ಎಂಬುದಾಗಿ ಅವನು ಕೂಡ, ನಾನು ಕೂಡ ನರಕದಲ್ಲಿ ಇದೇ ಅಗ್ನಿಯಲ್ಲಿನೇ ಇವರನ್ನು ಬೇಯಿಸ್ತೇನೆ. ಹಲ್ಲೆಲೂಯ. ಇವರ ಇದೇ ಅಗ್ನಿಯಲ್ಲಿನೇ ನಾನು ಕೂಡ ಇವರನ್ನು ಅಂಧಕಾರದಲ್ಲೇ ಬೀಳಿಸ್ತೇನೆ. ಹಲ್ಲೆಲೂಯ. ಯಾಕೆ ಅಂತ ಹೇಳಿದ್ರೆ, ನಾನು ಇವರ ಆರಾಧನೆ ಮಾಡುವ ಸಮಯದಲ್ಲಿ ನಾನೇನಾದರೂ ಬಂದರೆ ನನಗೆ ಅಗ್ನಿ ಉರಿದು ಅಂಧಕಾರದಲ್ಲಿ ಹೋಗುವಂತೆ ನನ್ನನ್ನು ಮಾಡ್ತಾರೆ. ಅದಕ್ಕಾಗಿ ಒಂದಿನ ನರಕದಲ್ಲಿ ಬಂದಾಗ ನಾನು ಅದೇ ಅಗ್ನಿಯಿಂದನೇ ಇವರನ್ನು ದಹಿಸ್ತೇನೆ, ಅದೇ ಅಗ್ನಿಯಲ್ಲೇ ಹಾಕ್ಬಿಟ್ಟು ನಾನು ಖುಷಿ ಪಡ್ತೇನೆ ಎಂಬುದಾಗಿ ಅವನು ಕಾರ್ಯ ನಡೆಸುತ್ತಾನೆ ಪ್ರಿಯರೇ. ಹಲ್ಲೆಲೂಯ. ನಾವು ಅದಕ್ಕಾಗಿ ಏನು ಮಾಡಬೇಕು? ಆರಾಧಿಸಬೇಕು. ಪ್ರತಿ ಒಬ್ಬರು ಕೂಡ ಆರಾಧಿಸುವಂತೆ ಮಾರ್ಪಡಿಸಬೇಕು ಯೇಸುವಿನ ರಕ್ತದಿಂದ. ಹಲ್ಲೆಲೂಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿಕಾಲ ಸಮಯವಿದು, ತಂದೆ ನಿನ್ನ ಆತ್ಮದಿ ತುಂಬಿಸು, ತಂದೆ ನಿನ್ನ ಆತ್ಮದಿ ತುಂಬಿಸು. ಬೆಂಕಿಯಾಗಿ ಇಳಿಯಲಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ, ಬಿರುಗಾಳಿಯಾಗಿ ಬೀಸಲಯ, ಆತ್ಮನ ನದಿಯಲ್ಲಿ ಮುಳಗಿಸಯ್ಯ, ಆತ್ಮನ ನದಿಯಲ್ಲಿ ಮುಳಗಿಸಯ್ಯ. ಹಲ್ಲೆಲೂಯ. ಸೋ ಪ್ರಿಯರೇ, ದೇವರು ನಮ್ಮ ಜೊತೆ ಮಾತಾಡಿದ್ರು ಏನೆಂಬುದಾಗಿ, ನಾನು ನೀನು ಆರಾಧಿಸುವಾಗ ಸೈತನು ನಡುಗಿ ಹೋಗುತ್ತಾನೆ. ದೇವರು ನಮ್ಮಿಂದ ಅಭಿಷೇಕ ಹೊಂದಿಸುತ್ತಾನೆ. ದೇವರು ಆ ಅಭಿಷೇಕದಿಂದ, ಅಗ್ನಿ ಅಭಿಷೇಕದಿಂದ ಅವನು ನಡುಗುತ್ತಾನೆ. ಅದಕ್ಕೋಸ್ಕರ ಅವನು ವಂಚಿಸಿ ಇದನ್ನೇ ಅವನು ಒಂದು ಟಾರ್ಗೆಟ್ ಆಗಿ ಇಟ್ಕೊಂಡು, ನಾನು ಕೂಡ ನರಕದಲ್ಲಿ, ಹಲ್ಲೆಲೂಯ, ನಿನ್ನ ಮಕ್ಕಳಿಗೆ ನಾನು ಕೂಡ ಇದರಿಂದನೇ ಅವರನ್ನು ದಹಿಸ್ತೇನೆಂಬುದಾಗಿ ಹಲ್ಲೆಲೂಯ ದೇವರಿಗೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ನಮ್ಮ ಆರಾಧನೆ ಹೆಚ್ಚಬೇಕು. ನಾವು ಪ್ರತಿ ಒಬ್ಬರು ಕೂಡ ಆರಾಧನೆ ಮಾಡ್ತಾ ಇದ್ದರೆ ಅವನಿಗೆ ಯಾರನ್ನು ಕೂಡ ನರಕಕ್ಕೆ ಕರ್ಕೊಂಡು ಹೋಗಲು ಸಾಧ್ಯವೇ ಇಲ್ಲ ಪ್ರಿಯರೇ. ಹಲ್ಲೆಲೂಯ. ಪ್ರತಿ ಒಬ್ಬರು ಕರ್ಕೊಂಡು ಹೋಗಿ ಕೂಡ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ನೀನು ಎಚ್ಚೆತ್ತುಕೊಂಡು ಹೆಚ್ಚಾಗಿ ಆರಾಧಿಸುವಂಥ ಆತ್ಮಗಳನ್ನು ಎದ್ದೇಳಿಸಬೇಕು ಯೇಸುವಿನ ರಕ್ತದಿಂದ, ಯೇಸುವಿನ ಅಭಿಷೇಕದಿಂದ. ಹಲ್ಲೆಲೂಯ.
ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕರ್ತನೇ, ನಿಮಗೆ ಸ್ತೋತ್ರಗಳು ರಾಜ. ಹಾಲಲ್ಲೂಯ್ಯ. ಸೋ ಪ್ರಿಯರೇ, ನಾವು ಆರಾಧಿಸುವಂತೆ ಜನಗಳನ್ನು, ಅವರ ಆತ್ಮಗಳನ್ನು ಎದ್ದಳಿಸೋಣ. ಹಾಲಲ್ಲೂಯ್ಯ. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು. ಆಮೆನ್. ಪ್ರೈಸ್ ಲಾರ್ಡ್.